ಆತ್ಮೀಯ ಶಿಕ್ಷಕ ಸ್ಪರ್ಧಾರ್ಥಿಗಳೇ, ಏನು ಈಗಾಗಲೇ ಸಾಮಾನ್ಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಒಂದು ಪರಿಚಯದ ಏನು ಸಿಲೆಬಸ್ ಕ್ಲಾಸನ್ನು ಮಾಡಿಕೊಟ್ಟಿದ್ದೀನಿ. ಅದಾದ ನಂತರದಲ್ಲಿ ಏನು 2 ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ತರಗತಿಯನ್ನು ಮಾಡಿಕೊಟ್ಟಿದ್ದೀನಿ. ಈಗ ಮುಂದಿನ ತರಗತಿ ಇದಾಗಿರ್ತದ, ಏನು ಕ್ಲಾಸ್ 3 ಇದು ಏನಾಗಿರ್ತದ, 3ನೇ ತರಗತಿ ಆಗಿರ್ತದ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ. ಹಾಗಾದರೆ ಪ್ರಶ್ನೆಯನ್ನು ಬರಿತಾ ಹೋಗ್ತಾ ಇದ್ದೀನಿ. 1ನೇ ಪ್ರಶ್ನೆ 1, ವ್ಯಂಜನ ಅಧಿಕ್ ಸ್ವರ ಸೇರಿದರೆ ಯಾವ ವ್ಯಾಕರಣ ಉತ್ಪಾದನೆ ಆಗುತ್ತದೆ ಅಥವಾ ರಚನೆ ಆಗುತ್ತದೆ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನ. ವ್ಯಂಜನಕ್ಕೆ ಸ್ವರ ಸೇರಿದರೆ ಮುಂದೆ ಏನಾಗ್ತದೆ ಅಂತಂದೇಳಿ ಪ್ರಶ್ನೆ. ವ್ಯಂಜನಕ್ಕೆ ಸ್ವರ ಸೇರಿದರೆ ಗುಣಿತಾಕ್ಷರ ಆಪ್ಷನ್ಸ್ ಎ ಗುಣಿತಾಕ್ಷರ, ಆಯ್ಕೆ ಬಿ ಸಂಯುಕ್ತಾಕ್ಷರ, ಆಯ್ಕೆ ಬಿ ಸಂಯುಕ್ತಾಕ್ಷರ, ಆಯ್ಕೆ ಸಿ ಎ ಮತ್ತು ಬಿ ಎರಡೂ ಸರಿಯಾಗಿವೆ, ಆಯ್ಕೆ ಡಿ ಎ ಮತ್ತು ಬಿ ಎರಡು ತಪ್ಪಾಗಿವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವ್ಯಂಜನಕ್ಕೆ ಸ್ವರ ಸೇರಿದ್ರೆ ಏನ್ ಗುಣಿತಾಕ್ಷರ ಆಗ್ತದ, ಏನ್ ಸಂಯುಕ್ತಾಕ್ಷರ ಆಗ್ತದ, ಏನ್ ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರ ಎರಡೂ ಆಗ್ತವ, ಇನ್ನು ಎರಡೂ ಆಗಂಗಿಲ್ಲ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನ. ಇಲ್ಲಿ ಮುಂದಿನದಾಗಿ 2ನೇ ಪ್ರಶ್ನೆಯನ್ನ ಬರಿತಾ ಇದ್ದೀನಿ. ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಏನು ಯಾವ ವ್ಯಾಕರಣ ಏನು ರಚನೆ ಆಗ್ತದಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನ. ಆಯ್ಕೆ ಎ ಕೊಡ್ತಾ ಇದ್ದಾನ, ಸಂಯುಕ್ತಾಕ್ಷರ. ವ್ಯಂಜನ ಸೇರಿದರ ಏನಾಗ್ತದಂತ ಕೇಳ್ತಾ ಇದ್ದಾನ. ಆಯ್ಕೆ ಎ ಸಂಯುಕ್ತಾಕ್ಷರ, ಆಯ್ಕೆ ಬಿ ಗುಣಿತಾಕ್ಷರ, ಆಯ್ಕೆ ಸಿ ವರ್ಣಮಾಲೆ, ಆಯ್ಕೆ ಡಿ ನನ್ ಆಫ್ ದಿ ಅಬೌವ್ ಮೇಲಿನ ಯಾವುದು ಅಲ್ಲ ಅಂತಂದೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನ. ವ್ಯಂಜನಕ್ಕೆ ಸ್ವರ ಸೇರಿದ್ರೆ ಏನಾಗ್ತದ, ವ್ಯಂಜನಕ್ಕೆ ವ್ಯಂಜನ ಸೇರಿದ್ರೆ ಏನಾಗ್ತದ ಅಂತಂದೇಳಿ ಏನಾಗ್ತಾ ಇದೆ ಪ್ರಶ್ನೆಗಳಾಗ್ತಾ ಇದೆ. ಇದು 1, ಇದು 2. 2ನೇ ಪ್ರಶ್ನೆ. ಈಗ 3ನೇ ಪ್ರಶ್ನೆಯನ್ನ ಬರಿತಾ ಹೋಗ್ತಾ ಇದ್ದೀನಿ. ದಯವಿಟ್ಟು ಎಲ್ಲಾ ಪ್ರಶ್ನೆಗಳನ್ನ ಬರ್ಕೊಂಡು ಅದಕ್ಕೆ ಆನ್ಸರ್ ಅನ್ನ ಏನ್ ಮಾಡ್ಕೊಳ್ರಿ, ಚೂಸ್ ಇಟ್ಕೊಂಡಿರ್ರಿ. ನಿಮಗೆ ಪರೀಕ್ಷೆ ಸಮಯದಲ್ಲಿ ಏನಾಗ್ತದ, ಉಪಯೋಗ ಆಗ್ತದ. ಸೊ ಪುಸ್ತಕದಲ್ಲಿ ನಾವು ಎಷ್ಟು ಓದ್ತಾ ಇದೀವಿ ಅನ್ನೋದಕ್ಕಿಂತ ಯಾವ ರೀತಿಯಾಗಿ ವಿಷಯವನ್ನ ಅರ್ಥ ಮಾಡ್ಕೊಳ್ತಾ ಇದೀವಿ ಮತ್ತೆ ಅದನ್ನ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗಳೊಂದಿಗೆ ಅದನ್ನ ವಿಷಯವನ್ನ ಕನೆಕ್ಟ್ ಮಾಡ್ತಾ ಇದೀವಿ ಎಂಬುದು ಏನಾಗ್ತದ ತುಂಬಾ ಮುಖ್ಯ ಆಗ್ತದ. ಒಂದು ಪ್ರಶ್ನೆ, ವ್ಯಂಜನಕ್ಕೆ ಸ್ವರ ಸೇರಿದ್ರೆ ಏನಾಗ್ತದ, ವ್ಯಂಜನಕ್ಕೆ ವ್ಯಂಜನ ಸೇರಿದ್ರೆ ಏನಾಗ್ತದ. 3ನೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಎ ಐ ಇವು ಯಾವ ಅಕ್ಷರಗಳಂತಂದೇಳಿ ಕೇಳ್ತಾ ಇದ್ದಾನ. ಎ ಐ ಇವು ಯಾವ ಅಕ್ಷರಗಳಂತಂದೇಳಿ ಕೇಳ್ತಾ ಇದ್ದಾನ. ಆಯ್ಕೆ ಎ ಕಂಠ ತಾಲು ಅಂತ ಕೊಡ್ತಾ ಇದ್ದಾನ, ಆಯ್ಕೆ ಬಿ ಕಂಠೋಷ್ಟ ಅಂತಂದೇಳಿ ಕೊಡ್ತಾ ಇದ್ದಾನ, ಕಂಠೋಷ್ಟ, ಆಯ್ಕೆ ಬಿ ಕಂಠೋಷ್ಟ ಅಂತಂದೇಳಿ ಕೊಡ್ತಾ ಇದ್ದಾನ, ಆಯ್ಕೆ ಸಿ ದಂತ ತಾಲ್ ಅಂತಂದೇಳಿ ಕೊಡ್ತಾ ಇದ್ದಾನ, ಅಂತ ಕೊಡ್ತಾ ಇದ್ದಾನ, ಆಯ್ಕೆ ಡಿ ದಂತೋಷ್ಟ ಅಂತಂದೇಳಿ ಏನ್ ಮಾಡ್ತಾ ಇದ್ದಾನ ಆಯ್ಕೆಗಳನ್ನ ಕೊಡ್ತಾ ಇದ್ದಾನ. ಎ ಐ ಕೇಳ್ತಾ ಇದ್ದಾನ. ಅದಾದ ನಂತರದಲ್ಲಿ ಏನು 4ನೇ ಪ್ರಶ್ನೆಯನ್ನ ಕೇಳ್ತಾ ಹೋಗ್ತಾ ಇದ್ದಾನ. ಔ ಇವು ಯಾವ ಅಕ್ಷರಗಳಾಗಿವೆ ಅಂತಂದೇಳಿ ಕೇಳ್ತಾ ಇದ್ದಾನ. ಅವು ಇವು ಯಾವ ಅಕ್ಷರಗಳಾಗಿದೆ ಅಂತಂದೇಳಿ ಕೇಳ್ತಾ ಇದ್ದಾನ. ಆಯ್ಕೆಯನ್ನ ಕೊಡ್ತಾ ಹೋಗ್ತಾ ಇದ್ದಾನ. ಕಂಠೋಷ್ಟ, ಆಯ್ಕೆ ಎ ಕಂಠೋಷ್ಟ, ಆಯ್ಕೆ ಬಿ ಕಂಠತಾಲು ಅಥವಾ ತಾಲವ್ಯ ಅಂತಂದೇಳಿ, ಆಯ್ಕೆ ಸಿ ಏನು ದಂತೋಷ್ಟ, ಆಯ್ಕೆ ಸಿ ದಂತೋಷ್ಟ, ಆಯ್ಕೆ ಡಿ ಮೂರ್ಧನ್ಯಗಳು, ಆಯ್ಕೆ ಡಿ ಮೂರ್ಧನ್ಯಗಳು ಅಂತಂದೇಳಿ ಕೊಡ್ತಾ ಹೋಗ್ತಾ ಇದ್ದಾನ. ಅದಾದ ನಂತರದಲ್ಲಿ
5ನೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನ. ವ ಎಂಬುದು ಯಾವ ಅಕ್ಷರವಾಗಿದೆ ಅಂತಂದೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನ. ವ ಎಂಬುದು ಯಾವ ಅಕ್ಷರವಾಗಿದೆ ಅಂತಂದೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನ. ಆಯ್ಕೆ ಎ ಕೊಡ್ತಾ ಇದ್ದಾನ. ವ ಎಂಬುದು ಕಂಠ. ಆಯ್ಕೆ ಬಿ ಓ ಎಂಬುದು ದಂತ್ಯೋಷ್ಟ. ಓ ಎಂಬುದು ದಂತ್ಯೋಷ್ಟ. ಆಯ್ಕೆ ಸಿ ಕೊಡ್ತಾ ಹೋಗ್ತಾ ಇದ್ದಾನ. ವ ಎಂಬುದು ಏನು ಮೂರ್ಧನ್ಯ. ವ ಎಂಬುದು ಏನಂತ ಹೇಳ್ತಾ ಇದ್ದಾನ, ಮೂರ್ಧನ್ಯ ಅಂತ ಹೇಳ್ತಾ ಇದ್ದಾನ. ಆಯ್ಕೆ ಡಿ ಅನ್ನ ಕೊಡ್ತಾ ಹೋಗ್ತಾ ಇದ್ದಾನ. ವ ಎಂಬುದು ಏನಂತ ಕೊಡ್ತಾ ಇದ್ದಾನ, ಏನು ಕಂಠ ತಾಲವ್ಯ ಅಂತಂದೇಳಿ ಕೊಡ್ತಾ ಇದ್ದಾನ. ತಾಲವ್ಯ ಅಂತಂದೇಳಿ ಕೊಡ್ತಾ ಇದ್ದಾನ. ಏನು ಟೋಟಲ್ 5 ಪ್ರಶ್ನೆಗಳನ್ನ ರೈಸ್ ಮಾಡಿದ್ದೀನಿ. ಈ 5 ಪ್ರಶ್ನೆಗಳ ಮೇಲೆ ತುಂಬಾ ಸಾರಿ ಪ್ರಶ್ನೆ ಕೇಳಿದ್ದಾನೆ. ವ್ಯಂಜನಕ್ಕೆ ಸ್ವರ ಸೇರಿದರೆ ಈ ಕೆಳಗಿನವುಗಳಲ್ಲಿ ಯಾವುದು ರಚನೆ ಆಗುತ್ತದೆ, ಒಂದು 8 ಟೈಮ್ ಪ್ರಶ್ನೆಯನ್ನ ಕೇಳಿದಾನ. ಅದೇ ರೀತಿಯಾಗಿ ಏನು ವ್ಯಂಜನಕ್ಕೆ ವ್ಯಂಜನ ಸೇರಿದರೆ ಏನಾಗುತ್ತದ, ಒಂದು 8 ಟೈಮ್ ಏನ್ ಮಾಡಿದಾನ ಪ್ರಶ್ನೆಯನ್ನ ಕೇಳಿದಾನ. ಎ ಐ ಒಂದು 3 ಟೈಮ್ ಪ್ರಶ್ನೆಯನ್ನ ಕೇಳಿದಾನ. ಅದೇ ರೀತಿಯಾಗಿ ಓ 3 ಟೈಮ್ ಏನ್ ಮಾಡಿದಾನ ಪ್ರಶ್ನೆಯನ್ನ ಕೇಳಿದಾನ. ದಂತ್ಯೋಷ್ಟ್ ವ ಎಂಬುದು ಏನ್ ಮಾಡಿದಾನ 1 ಟೈಮು ಏನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಪರೀಕ್ಷಾ ಪತ್ರಿಕೆಯಲ್ಲಿ ಏನ್ ಮಾಡಿದಾನ ಪ್ರಶ್ನೆಯನ್ನ ಕೇಳಿದಾನ. ನಾರ್ಮಲ್ ವರ್ಣಮಾಲೆ ಮೇಲೆ ಪ್ರಶ್ನೆಯನ್ನ ತೆಗೆದು ಬಿಡ್ತಾ ಇದ್ದಾನ. ಈ ರೀತಿಯಾಗಿ ಒಳಗಿನ ವ್ಯಾಕರಣದ ಮೇಲೆ ಏನ್ ಮಾಡ್ತಾ ಇದ್ದಾನ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನ. ಸೊ ಹಾಗಾಗಿ ನಾವು ಅದಕ್ಕೆ ನಿಖರವಾದ ಆನ್ಸರ್ ಅನ್ನ ನಮಗೆ ಗೊತ್ತಿರಬೇಕಾಗ್ತದೆ. ಈ ಪ್ರಶ್ನೆಗಳನ್ನ ಈಗ ಏನ್ ಕಾನ್ಸೆಪ್ಟ್ ಉಳಿದೈತಿ ನೋಡ್ರಿ, ಏನು ಗುಣಿತಾಕ್ಷರಗಳು, ಸಂಯುಕ್ತಾಕ್ಷರಗಳು ಅಥವಾ ಗುಣಿತಾಕ್ಷರಗಳು ಅಥವಾ ಕಾಗುಣಿತಗಳು, ಸಂಯುಕ್ತಾಕ್ಷರಗಳು ಅಥವಾ ದ್ವಿತ್ವಾಕ್ಷರಗಳು ಅಥವಾ ಒತ್ತಕ್ಷರಗಳು ಅಂತಂದೇಳಿ ನಾವು ಕರಿತೀವಿ ನೋಡ, ಅದಕ್ಕೆ ಕನೆಕ್ಟ್ ಮಾಡ್ತೀನಿ. ಅದಾದ ನಂತರದಲ್ಲಿ ಅಕ್ಷರಗಳನ್ನ ಉಚ್ಚಾರಣೆಯ ಆಧಾರದ ಮೇಲೆ ಅವುಗಳನ್ನ ಯಾವ ರೀತಿಯಾಗಿ ನಾವು ವಿಭಾಗ ಮಾಡಿದೀವಿ ಅಂತಂದೇಳಿ ಏನ್ ಮಾಡ್ತಾ ಇದ್ವಿ ನೋಡ್ತಾ ಹೋಗ್ತಾ ಇದ್ವಿ. ಕಂಪಲ್ಸರಿ ಹೇಳ್ತಾ ಇದ್ದೀನಿ, PSTR, GPSTR, ಅದೇ ರೀತಿಯಾಗಿ HSTR ಗೆ ಕಂಪಲ್ಸರಿ ಒಂದು ಪ್ರಶ್ನೆ ಬರ್ತದ, ಒಂದು ಪ್ರಶ್ನೆ ಕಡ್ಡಾಯವಾಗಿ ಬರ್ತದ. KPSC C ಗ್ರೂಪ್ ಅದೇ ರೀತಿಯಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದಕ್ಕೂ ಏನಾಗ್ತದ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬರ್ತದ. ಈ 5 ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಏನಾದ್ರು ಗೊತ್ತಿತ್ತಂದ್ರ 1 ಅಂಕ ನಿಮ್ಮಲ್ಲಿ ಏನಾಗಿರ್ತದ ಜೇಬಿಗೆ ಆಗಿರ್ತದ. ಹಾಗಾದ್ರೆ ವ್ಯಂಜನಕ್ಕೆ ಸ್ವರ ಸೇರಿದರೆ ಏನಾಗ್ತದ್ರಿ ಸರ್ ಅಂತಂದೇಳಿ ನಿಮ್ಗೆ ಪ್ರಶ್ನೆ ಬರ್ತದ. ವ್ಯಂಜನಕ್ಕೆ ಸ್ವರ ಸೇರಿದರೆ ಗುಣಿತಾಕ್ಷರವಾಗುತ್ತದ. ವ್ಯಂಜನಕ್ಕೆ ಸ್ವರ ಸೇರಿದ್ರ ಗುಣಿತಾಕ್ಷರವಾಗ್ತದೆ. ತುಂಬಾ ಸಾರಿ ಪ್ರಶ್ನೆ ಕೇಳಿದನ. ಗುಣಿತಾಕ್ಷರಗಳ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಹೇಳಿ ಪ್ರಶ್ನೆ ಕೊಡ್ತಾ ಇದ್ದ. ಆಯ್ಕೆಗಳನ್ನು ಕೊಡ್ತಾ ಹೋಗ್ತಾನೆ. ವ್ಯಂಜನಕ್ಕೆ ಸ್ವರ ಸೇರ್ತದ, ಸ್ವರಕ್ಕೆ ಸ್ವರಕ್ಕೆ ಸ್ವರ ಸೇರ್ತದ, ವ್ಯಂಜನಕ್ಕೆ ವ್ಯಂಜನ ಸೇರ್ತ. ಈ ಟೈಪ್ ಏನ್ ಮಾಡ್ತಾನ ಆಯ್ಕೆಗಳನ್ನು ಕೊಡ್ತಾ ಹೋಗ್ತಾ ಇದ್ದಾನ. ವ್ಯಂಜನಕ್ಕೆ ಸ್ವರ ಸೇರಿದರೆ ಏನಾಗ್ತದ ಗುಣಿತಾಕ್ಷರ ಆಗ್ತದ. ಅದೇ ರೀತಿಯಾಗಿ ವ್ಯಂಜನಕ್ಕೆ ವ್ಯಂಜನ ಸೇರಿದ್ರೆ ಏನಾಗ್ತದ ಅಂತಂದೇಳಿ 2 ಪ್ರಶ್ನೆಗಳನ್ನು ಎಟ್ ಅ ಟೈಮ್ ಒಂದೇ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ನರಿ. ವ್ಯಂಜನಕ್ಕ ವ್ಯಂಜನ ಸೇರಿದ್ರೆ ಏನಾಗ್ತದ ಸಂಯುಕ್ತಾಕ್ಷರ ಆಗ್ತದ. ವ್ಯಂಜನಕ್ಕೆ ವ್ಯಂಜನ ಸೇರಿದ್ರೆ ಏನಾಗ್ತದ ಸಂಯುಕ್ತಾಕ್ಷರ ಆಗ್ತದ. ಅದೇ ರೀತಿಯಾಗಿ ಎ ಐ ಇವು ಏನಂತಂದೇಳಿ ಕೇಳಿದ್ದ. ಕಂಠ ತಾಲನ, ಕಂಠೋಷ್ಟನ, ದಂತ ತಾಲನ, ದಂತೋಷ್ಟನ ಅಂತಂದೇಳಿ ಏನಾಗ್ತದ ನಿಮಗೆ ಏನಾಗ್ತದ ಪ್ರಶ್ನೆ ಏನಾಗ್ತದ ಬರ್ತದ. ಎ ಐ ಇವುಗಳು ಏನಾಗಿರ್ತಾವ ಕಂಠ ತಾಲವ್ಯಗಳಾಗಿರ್ತಾವ. ಎ ಐ ಇವೇನಾಗಿರ್ತಾವ ಕಂಠ ತಾಲವ್ಯಗಳಾಗಿರ್ತಾವ. ಅದೇ ರೀತಿಯಾಗಿ ಓ ಔ ಏನಾಗಿರ್ತಾವ ಅಂತ ಪ್ರಶ್ನೆಯನ್ನು ಕೇಳಿದ್ದ. ಓ ಅವು ಕಂಠೋಷ್ಟಗಳಾಗಿರ್ತಾವ. ಓ ಔ ಏನಾಗಿರ್ತಾವ ಕಂಠೋಷ್ಟಗಳು ಆಗಿರ್ತಾವ. ಅದಾದ ನಂತರದಲ್ಲಿ ಏನಾಗಿರ್ತದ ವ ಎಂಬ ಅಕ್ಷರ ಒಂದು ಟೈಮ್ ಪ್ರಶ್ನೆಯನ್ನ ಕೇಳಿದ್ದ. ಸೊ ಹಾಗಾಗಿ ಪ್ರಶ್ನೆಯನ್ನ ಕೇಳ್ತಕ್ಕಂತ ಪ್ರೊಬಬಿಲಿಟಿ ಏನಾಗಿದೆ ಜಾಸ್ತಿ ಆಗಿದೆ. ವ ಎಂಬುದು ಏನಾಗಿರ್ತದ ದಂತ್ಯೋಷ್ಟ. ವ ಎಂಬುದು ಏನಾಗಿರ್ತದ ದಂತೋಷ್ಟ ಆಗಿರ್ತದ. ವ್ಯಂಜನಕ ಸ್ವರ ಸೇರಿದ್ರ ಗುಣಿತಾಕ್ಷರ ಆಗ್ತದ. ವ್ಯಂಜನಕ್ಕೆ ವ್ಯಂಜನ ಸೇರಿದ್ರ ಸಂಯುಕ್ತಾಕ್ಷರ ಆಗ್ತದ. ಎ ಐ ಏನಾಗಿರ್ತಾವ ಕಂಠ ತಾಲವ್ಯಗಳಾಗಿರ್ತಾವ. ಓ ಅವು ಏನಾಗಿರ್ತಾವ ಕಂಠೋಷ್ಟಗಳಾಗಿರ್ತಾವ. ವ ಎಂಬುದು ಏನಾಗಿರ್ತದ ದಂತೋಷ್ಟ ಆಗಿರ್ತದ. ಇಷ್ಟ ಕಾನ್ಸೆಪ್ಟ್ ಏನಾಗಿರ್ಬೇಕಾ ಕ್ಲಿಯರ್ ಅಲ್ಲಿ ಇರ್ಬೇಕಾ. ಇದಾದ ನಂತರದಲ್ಲಿ ಇದರೊಂದಿಗೆ ವಿಷಯವನ್ನು ಯಾವ ರೀತಿ ಕನೆಕ್ಟ್ ಮಾಡ್ತಾ ಇದೀನಿ ಅಂತ ನೋಡ್ತಾ ಹೋಗೋಣ.
ಏನನ್ನ ಈ ಸ್ಕ್ರೀನ್ ಅನ್ನ ಏನ್ ಮಾಡ್ರಿ, ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ರಿ. ಸೊ ಇದನ್ನ ಏನು ರಬ್ ಮಾಡ್ತಾ ಹೋಗ್ತಾ ಇದ್ದೀನಿ, ಇದನ್ನ ವಿಷಯದೊಂದಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಕ್ಲಿಯರ್ ಆಗಿರ್ಬೇಕಾ? ವ್ಯಂಜನಕ್ಕೆ ಸ್ವರ ಸೇರಿದ ಗುಣಿತಾಕ್ಷರ, ವ್ಯಂಜನಕ್ಕೆ ವ್ಯಂಜನ ಸೇರಿದ ಸಂಯುಕ್ತಾಕ್ಷರ, ಎ ಐ ಕಂಠತಾಲವ್ಯಗಳು, ಓ ಕಂಠೋಷ್ಟಗಳು, ವ ಎಂಬುದು ದಂತೋಷ್ಟ ಸರಿಯಾದ ಆನ್ಸರ್ ಆಗಿರ್ತದ. 5 ಪ್ರಶ್ನೆಗಳನ್ನ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದಂತ ಪ್ರಶ್ನೆಗಳನ್ನ ಮಾತ್ರ ನಾನು ಏನ್ ಮಾಡ್ತಾ ಇದ್ದೀನಿ, ನಿಮ್ಗೆ ಕೊಡ್ತಾ ಇದ್ದೀನಿ, ಅದರೊಂದಿಗೆ ವಿವರಣೆಯನ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ನೋಡ್ರಿ ಕ್ಲಿಯರ್ ಆಗಿ ನೆಕ್ಸ್ಟ್ ಏನ್ ಕಾನ್ಸೆಪ್ಟ್ ಬರ್ತದ. ಟೋಟಲ್ 3 ಕಾನ್ಸೆಪ್ಟ್ ಗಳನ್ನ ಏನ್ ಮಾಡಿದ್ವಿ, ಇಲ್ಲಿ ಪ್ರಶ್ನೆ ಪತ್ರಿಕೆಗಳೊಂದಿಗೆ ಅವಾಗ ಏನ್ ಮಾಡಿದ್ವಿ, ಅಪ್ಲೈ ಮಾಡಿದ್ವಿ. ಆ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿಯಾಗಿ ವಿಷಯ ಇರ್ತದಂತ ಏನ ನೋಡ್ಬೇಕಾಗ್ತದ. ಸರ್ ಹಾಗಾದ್ರೆ ಗುಣಿತಾಕ್ಷರಗಳು ಎಂದರೆ, ಗುಣಿತಾಕ್ಷರಗಳು 1ನೇ ಕಾನ್ಸೆಪ್ಟ್ ಏನಾಗಿರ್ತದ, ಗುಣಿತಾಕ್ಷರಗಳು ಅಂತಾದ್ರೂ ಕೇಳಬಹುದು, ಅಥವಾ ಕಾಗುಣಿತಗಳು ಗುಣಿತಾಕ್ಷರಗಳು, ಅಥವಾ ಕಾಗುಣಿತಗಳು ಅಂದ್ರೂ ಅಷ್ಟೇ ರೀ, ಗುಣಿತಾಕ್ಷರಗಳು ಅಂದ್ರೂ ಅಷ್ಟೇ. ಕಾಗುಣಿತಗಳು ಏನು ಕಕಬಳ್ಳಿಗಳು ಅಂತಂದೇಳಿ ಕರಿತೀವಲ್ಲ, ಅದನ್ನ ಇಲ್ಲಿ ಏನಂತ ಹೇಳ್ಕೊಟ್ಟಿದ್ನಿ ಅಂದ್ರ, ಒಂದು ವ್ಯಂಜನ ಇರ್ತದ, ಆ ವ್ಯಂಜನಕ್ಕೆ ಏನಾಗಿರ್ತದ, ಸ್ವರ ಸೇರ್ಕಂತದ. ವ್ಯಂಜನ ಸ್ವರ ಸೇರ್ಕಂದ್ರೆ ಏನಾಗಿರ್ತದ ಅಂತ ಹೇಳಿದೀನಿ, ಗುಣಿತಾಕ್ಷರ ಅಂತಂದೇಳಿ ಹೇಳ್ಕೊಟ್ಟಿದ್ದೀನಿ. ಗುಣಿತಾಕ್ಷರ ಸರಿ ಹೆಂಗ್ರಿ ನೋಡಿ ಚೆಕ್ ಮಾಡಿಬಿಡೋಣ. ಇಲ್ಲಿ ಖ ಎಂಬುದು ವ್ಯಂಜನ ಇದೆ, ಅದು ಕ ಎಂಬ ಸ್ವರ ಸೇರ್ಕೊಂಡಿದೆ, ಹಾಗೇನಾಗಿದೆ ಕ ಎಂಬುದು ಗುಣಿತಾಕ್ಷರ ಆಗಿದೆ. ಅದೇ ರೀತಿಯಾಗಿ ಇಲ್ಲಿ ಕ ಎಂಬುದು ವ್ಯಂಜನ ಇದೆ, ಅದಕ್ಕೆ ಆ ಎಂಬ ಸ್ವರ ಸೇರ್ಕೊಂಡಿದೆ, ಅದೇನಾಗಿದೆ ಕ ಆಗಿದೆ. ಅದೇ ರೀತಿಯಾಗಿ ಇಲ್ಲಿ ಖ ಎಂಬ ವ್ಯಂಜನ ಇದೆ, ಅದಕ್ಕೆ ಈ ಸೇರ್ಕೊಂಡಿದೆ, ಹಾಗೇನಾಗಿದೆ ಅದು ಕಿ ಆಗಿದೆ. ಅದೇ ರೀತಿಯಾಗಿ ಠ ಎಂಬ ವ್ಯಂಜನ ಇದೆ, ಅದಕ್ಕೆ ಈ ಎಂಬ ದೀರ್ಘ ಏನು ಸ್ವರ ಸೇರ್ಕೊಂಡಿದೆ, ಹಾಗೇನಾಗಿದೆ ಅದು ಠಿ ಆಗಿದೆ. ಅದೇ ರೀತಿಯಾಗಿ ಇಲ್ಲಿ ಫ ಎಂಬ ವ್ಯಂಜನ ಇದೆ, ಅದಕ್ಕ ಆ ಎಂಬ ಸ್ವರ ಸೇರ್ಕೊಂಡಿದೆ, ಆಗ ಏನಾಗಿದೆ ಪ ಎಂಬ ಅಕ್ಷರ ಆಗಿದೆ. ಸೊ ಈ ರೀತಿಯಾದ ಅಕ್ಷರಗಳನ್ನ ನಾವೇನಂತ ಕರಿತಾ ಇದೀವಿ ಅಂದ್ರ ಗುಣಿತಾಕ್ಷರಗಳು ಅಂತಂದೇಳಿ ಕರಿತಾ ಇದೀವಿ. ಒಂದು ವ್ಯಂಜನ ಸೇರ್ಕೊಂಡ, ಒಂದು ವ್ಯಂಜನಕ್ಕ ಒಂದು ಸ್ವರ ಸೇರ್ಕೊಂಡಾಗ ವ್ಯಂಜನಕ್ಕೆ ಸ್ವರ ಸೇರಿಕೊಂಡು ಆಗಿರ್ತಕ್ಕಂಥ ವ್ಯಾಕರಣದ ಭಾಗಕ್ಕೆ ನಾವೇನಂತ ಕರಿತಾ ಇದೀವಿ ಅಂದ್ರ ಗುಣಿತಾಕ್ಷರಗಳು ಅಂತಂದೇಳಿ ಕರಿತಾ ಇದೀವಿ. ಗುಣಿತಾಕ್ಷರಗಳು ಏನು, ಒಂದು ವ್ಯಂಜನ ಇರ್ತದ, ಅದಕ್ಕೆ ಸ್ವರ ಸೇರ್ಕೊಂಡಿರ್ತದ, ಅದು ಗುಣಿತಾಕ್ಷರ ಆಗಿರ್ತದ. ಇದು ಸ್ವರಗಳಲ್ಲಿ ರಶ್ವ ಸ್ವರ ಆದ್ರೂ ಸೇರ್ಕೊಳ್ಬೋದ್ರಿ, ದೀರ್ಘ ಸ್ವರ ಆದ್ರೂ ಸೇರ್ಕೊಳ್ಬಹುದು. ಒಟ್ಟು ಒಂದು ವ್ಯಂಜನಕ್ಕ ಒಂದು ಸ್ವರ ಸೇರ್ಕಂತದ್ದು, ಇದು ಗುಣಿತಾಕ್ಷರಗಳು. ಅದಾದ ನಂತರದಲ್ಲಿ ಸರ್ ಇನ್ನೊಂದು ನೋಡ್ಕೊಂಡಿದ್ವಲ್ರಿ, ಅಧ್ಯಯನ ಮಾಡಿದ್ವಲ್ರಿ, ಏನ ಸಂಯುಕ್ತಾಕ್ಷರಗಳು. ಸಂಯುಕ್ತಾಕ್ಷರಗಳು ಸಂಯುಕ್ತಾಕ್ಷರಗಳು ಅಥವಾ ಸಂಯುಕ್ತಾಕ್ಷರಗಳು ಅಥವಾ ಅಥವಾ ಏನು ಒತ್ತಕ್ಷರಗಳು, ಒತ್ತಕ್ಷರಗಳು, ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು ಅಥವಾ ದ್ವಿತ್ತಕ್ಷರಗಳು, ದ್ವಿತ್ತಕ್ಷರಗಳು ಅಂತಂದೇಳಿ 3 ಹೆಸರನ್ನ ಒಂದಕ್ಕೆ ಕರಿತಾರ್ರಿ. ಅವುಗಳಿಗೆ ನಾವೇನಂತ ಕರಿತಾ ಇದೀವಿ ಅಂದ್ರ ಸಂಯುಕ್ತಾಕ್ಷರಗಳು ಅಂತಂದೇಳಿ ಕರಿತಾ ಇದೀವಿ. ಇಲ್ಲಿ ಏನು ಏನು ನಿಯಮವನ್ನ ಏನಂತ ಹೇಳ್ಕೊಟ್ಟಿದ್ವಿ, ನಿಯಮ ಏನಂತ, ವ್ಯಂಜನಕ್ಕೆ ವ್ಯಂಜನ ಬಂದು ಸೇರ್ಕೊಂತದ, ಒಂದು ವ್ಯಂಜನಕ್ಕ ಇನ್ನೊಂದು ಏನಾಗ್ತದ ವ್ಯಂಜನ ಸೇರ್ಕೊಂತದ, ಆಗ ಏನಾಗಿರ್ತದ ಏನು ಸಂಯುಕ್ತಾಕ್ಷರ ಆಗಿರ್ತದ. ಒಂದು ವ್ಯಂಜನಕ್ಕ ಇನ್ನೊಂದು ಏನಾಗಿರ್ತದ, ಇನ್ನೊಂದು ವ್ಯಂಜನ ಸೇರ್ಕೊಂತದ. ಸರಿ ಹೆಂಗ್ರಿ ಅಂತಂದ್ರ, ಇದು ಒಂದು ಖ ಎಂಬುದು ವ್ಯಂಜನ, ಇದು ಖ ಎಂಬುದು ವ್ಯಂಜನ, ಅದೆರಡು ಖ ಸೇರ್ಕೊಂಡು ಏನಾಗಿರ್ತದ ಖ ಆಗಿದೆ. ಇದು ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತಾ ಇದೀವಿ. ಅದೇ ರೀತಿಯಾಗಿ ಠ ಎಂಬುದು ಒಂದು ವ್ಯಂಜನ, ಅದಕ್ಕೆ ಇನ್ನೊಂದು ಠ ಎಂಬ ವ್ಯಂಜನ ಸೇರ್ಕೊಂಡೈತಿ, ಅದೆರಡು ಸೇರ್ಕೊಂಡು ಏನಾಗೈತಿ ಠ ಆಗೈತ. ಅದಾದ ನಂತರದಲ್ಲಿ ಫ ಎಂಬುದು ಒಂದು ವ್ಯಂಜನ, ಇನ್ನೊಂದು ಫ ಎಂಬುದು ವ್ಯಂಜನ, ಎರಡು ವ್ಯಂಜನ ಸೇರ್ಕೊಂಡು ಏನಾಗೈತಿ ಫ ಆಗೈತಿ. ಅದಾದ ರೀತಿಯಲ್ಲಿ ಮ ಎಂಬುದು ಒಂದು ವ್ಯಂಜನ, ಅದಾದ ರೀತಿಯಲ್ಲಿ ಮ ಎಂಬುದು ವ್ಯಂಜನ, ಎರಡು ವ್ಯಂಜನಗಳು ಸೇರ್ಕೊಂಡು ಏನಾಗಿವ ಮ ಆಗೈತಿ. ಏನು ಸರ್ ಓನ್ಲಿ ಏನು ಒಂದೇ ರೀತಿ ವ್ಯಂಜನ ಸೇರ್ಬೋದೇನ್ರಿ, ಸಜಾತಿ ಮಾತ್ರ ಸೇರ್ಬೋದೇನ್ರಿ, ವಿಜಾತಿ ಸೇರಂಗಿಲ್ಲ, ವಿಜಾತಿನೂ ಸೇರ್ಕೋಬಹುದ್ರಿ. ಇಲ್ಲಿ ಸ ಎಂಬುದು ಒಂದು ವ್ಯಂಜನ ಐತಿ, ಅದಕ್ಕೆ ತ ಎಂಬ ಒಂದು ವ್ಯಂಜನ ಸೇರ್ಕೊಂಡೈತಿ, ಆಗ ಏನಾಗೈತಿ ಸ್ತ ಆಗಿದೆ. ಅದಾದ ರೀತಿಯಲ್ಲಿ ಇಲ್ಲಿ ಏನು
ಅದಾದ ನೀತಿಯಲ್ಲಿ ಇಲ್ಲಿ ಸ ಎಂಬ ಒಂದು ವ್ಯಂಜನ ಐತಿ, ತ ಎಂಬ ಒಂದು ವ್ಯಂಜನ ಐತಿ, ರ ಎಂಬ ಒಂದು ವ್ಯಂಜನ ಐತಿ, ಸ ಥ ರ ಸೇರ್ಕೊಂಡು ಏನಾಗೈತಿ ಸ್ತ್ರ ಆಗೈತಿ, ಸ್ತ್ರ ಆಗೈತಿ. ಈ ರೀತಿಯಾದ ಒಂದು ವ್ಯಂಜನಕ್ಕೆ ಮತ್ತೊಂದು ವ್ಯಂಜನ ಸೇರ್ಕೊಂಡು ಏನಾಗ್ತಾವ ಸಂಯುಕ್ತಾಕ್ಷರಗಳಾಗ್ತಾವ. ಎರಡು ಟೈಮ್ ಪ್ರಶ್ನೆನ ಕೇಳಿದಾನ. ಗುಣಿತಾಕ್ಷರಗಳು ಸಂಯುಕ್ತಾಕ್ಷರಗಳು ಇಂಪಾರ್ಟೆಂಟ್. ಒಂದು ಪ್ರಶ್ನೆ ಬರ್ತದ, ವ್ಯಂಜನಕ್ಕೆ ಸ್ವರ ಸೇರಿದ್ರೆ ಗುಣಿತಾಕ್ಷರ ಆಗ್ತದ, ಏನು ವ್ಯಂಜನಕ್ಕೆ ವ್ಯಂಜನ ಸೇರಿದ್ರೆ ಸಂಯುಕ್ತಾಕ್ಷರ ಆಗ್ತದ. ಈ ಸಂಯುಕ್ತಾಕ್ಷರಗಳನ್ನ ಒತ್ತಕ್ಷರಗಳು ಅಂತ ಕರಿತಾ ಇದೀವಿ, ದ್ವಿತಾಕ್ಷರಗಳು ಅಂತೇಳಿ ಕರಿತಾ ಇದೀವಿ. ಈ ಭಾಗದಲ್ಲಿರ್ತಕ್ಕಂಥ ಎಲ್ಲಾ ಅಕ್ಷರಗಳನ್ನ ನಾವೇನಂತ ಕರಿತಾ ಇದೀವಿ ಅಂದ್ರ ಸಂಯುಕ್ತಾಕ್ಷರಗಳಂತಂದೇಳಿ ಕರಿತಾ ಹೋಗ್ತಾ ಇದೀವಿ. ಸಂಯುಕ್ತಾಕ್ಷರಗಳು ಗುಣಿತಾಕ್ಷರಗಳು. ವ್ಯಂಜನಕ ಸ್ವರ ಸೇರಿದ್ರೆ ಗುಣಿತಾಕ್ಷರ ಆಗ್ತದ, ವ್ಯಂಜನಕ ವ್ಯಂಜನ ಸೇರಿದ್ರೆ ಸಂಯುಕ್ತಾಕ್ಷರ ಆಗ್ತದ. ಮತ್ತೆ ಇದ್ರಲ್ಲಿ ಏನಾಗ್ತದ್ರಿ, ಎರಡು ಭಾಗಗಳಾಗಿ ಹೋಗ್ತಾವ. ಆ ಎರಡು ಭಾಗಗಳು ಯಾವಂತಂದೇಳಿ ನೋಡ್ಬೇಕಾದಂತ ಸಂದರ್ಭದಲ್ಲಿ ಒಂದು ಸಜಾತಿಯ ಸಂಯುಕ್ತಾಕ್ಷರ ಒಂದೇನಾಗಿರ್ತದ, ಸಜಾತಿಯ ಸಂಯುಕ್ತಾಕ್ಷರ ಆಗಿರ್ತದ. ಒಂದು ಸಜಾತಿಯ ಸಂಯುಕ್ತಾಕ್ಷರ. ಸಜಾತಿಯ ಸಂಯುಕ್ತಾಕ್ಷರ ಅಂದ್ರ ಎರಡು ವ್ಯಂಜನಗಳೇನಾಗಿರ್ತಾವ ಒಂದ ಜಾತಿಗೆ ಸೇರ್ಕೊಂಡಿರ್ತಾವ. ಎರಡು ವ್ಯಂಜನಗಳೇನಾಗಿರ್ತಾವ ಒಂದ ಜಾತಿಗೆ ಸೇರ್ಕೊಂಡಿರ್ತಾವ. ಉದಾಹರಣೆಗೆ ಅಪ್ಪ, ಅಮ್ಮ, ಅಣ್ಣ, ಏನು ತಮ್ಮ, ಈ ರೀತಿಯಾದ ಏನು ಒತ್ತಕ್ಷರಗಳೇನಾಗಿರ್ತಾವ. ಅಪ್ಪ ಅದೇ ಜಾತಿಯ ಪ ವ್ಯಂಜನ ಬಂದದ, ಅಮ್ಮ ಮಕ್ ಅದೇ ಜಾತಿಯ ವ್ಯಂಜನ ಬಂದದ, ಅಣ್ಣ ಅದೇ ಜಾತಿಯ ವ್ಯಂಜನ ಬಂದತ, ತಮ್ಮ ಅದೇ ಜಾತಿ ಏನಾಗಿತ್ತ ವ್ಯಂಜನ ಆಗೇತ. ಈ ರೀತಿಯಾದ ಒತ್ತಕ್ಷರಗಳು ಬಂದಿತ್ತಂದ್ರ ಅವುಗಳನ್ನ ನಾವೇನಂತ ಕರಿತಾ ಇದೀವಿ ಅಂದ್ರ ಸಜಾತಿಯ ಸಂಯುಕ್ತಾಕ್ಷರಗಳಂತ ಹೇಳಿ ಕರಿತಾ ಇದೀವಿ. ಅದಾದ ರೀತಿಯಲ್ಲಿ ಎರಡನೇ ಭಾಗ ಆಗ್ತದ. ಸಂಯುಕ್ತಾಕ್ಷರಗಳಲ್ಲಿ ಎರಡು ಪ್ರಕಾರಗಳು, ಒಂದು ಸಜಾತಿಯ ಸಂಯುಕ್ತಾಕ್ಷರ, ಇನ್ನೊಂದು ಏನಾಗಿರ್ತದ ವಿಜಾತಿಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿಯ ಬೇರೆ ಜಾತಿಯ ವಿಜಾತಿಯ ಸಂಯುಕ್ತಾಕ್ಷರ ಏನಾಗಿರ್ತದ ಬಂದು ಸೇರ್ಕೊಳ್ತದ. ಆ ವಿಜಾತಿಯ ಸಂಯುಕ್ತಾಕ್ಷರಗಳು ಯಾವ ಸರ ಉದಾಹರಣೆ ಕೊಡ್ರಿ ನೋಡೋಣ ಅಂದ್ರ ಅಸ್ತ್ರ ಇಲ್ಲಿ ಏನಾಗಿತ್ತ ಸ ತ ಮತ್ತು ರ ಒತ್ತು ಏನಾಗಿತ್ತ ಬಂದದ. ಸೊ ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ ವಿಜಾತಿಯ ಸಂಯುಕ್ತಾಕ್ಷರ ಅಂತಂದೇಳಿ ಕರಿತಾ ಹೋಗ್ತೀವಿ. ಅದಾದ ರೀತಿಯಲ್ಲಿ ಏನು ಅಕ್ಷ ಕ ಏನಾಗೈತಿ ಶ ಒತ್ತಕ್ಷರ ಬಂದಿದೆ. ಅದಾದ ರೀತಿಯಲ್ಲಿ ಏನ್ ಬರ್ತದ ಏನು ಅಕ್ಷರಕ್ಕೆ ಇಲ್ಲಿ ಕ್ಷಕ್ಕೆ ಏನಾಗೈತಿ ಏನು ವಿಜಾತಿಯ ಸಂಯುಕ್ತಾಕ್ಷರ ಬಂದು ಕುಂತ್ಕೊಂಡೈತಿ. ಅದಾದ ರೀತಿಯಲ್ಲಿ ದ್ವಿತ್ವದಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಐತಿ. ಎಂಬುದು ಏನಾಗಿರ್ತದ ವಿಜಾತಿಯ ಸಂಯುಕ್ತಾಕ್ಷರ ಆಗಿರ್ತದ. ಅದಾದ ರೀತಿಯಲ್ಲಿ ಮತ್ತೇನ್ ಬಂದ ನೋಡ್ರಿ, ಅದಾದ ಇಷ್ಟ ರೀತಿ ಏನಾಗಿರ್ತಾವ ವಿಜಾತಿಯ ಸಂಯುಕ್ತಾಕ್ಷರಗಳಿರ್ತಾವ. ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕ. ಏನು ಮೇಲಿರ್ತಕ್ಕಂಥ ಅಕ್ಷರಕ್ಕೆ ಕೆಳಗೆ ಬಂದಿರತಕ್ಕಂಥ ಒತ್ತಕ್ಷರ ಬೇರೆ ಜಾತಿಯದಾಗಿರ್ತದ. ಸೊ ಇವುಗಳನ್ನ ನಾವೇನಂತ ಕರಿತೀವಿ ವಿಜಾತಿಯ ಸಂಯುಕ್ತಾಕ್ಷರಗಳಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಸಜಾತಿಯ ಸಂಯುಕ್ತಾಕ್ಷರಗಳಿಗೆ ಎಸ್ಪೆಷಲ್ ಆಗಿ ನಾವೇನಂತ ಕರಿತೀವಿ ದ್ವಿತ್ವಾಕ್ಷರಗಳಂತ ಹೇಳಿ ಕರಿತಾ ಇದೀವಿ. ಸಜಾತಿಯ ಸಂಯುಕ್ತಾಕ್ಷರಗಳನ್ನ ದ್ವಿತ್ವಾಕ್ಷರಗಳಂತ ಹೇಳಿ ಕರಿತಾ ಹೋಗ್ತಾ ಇದೀವಿ. ಇಷ್ಟು ಕಾನ್ಸೆಪ್ಟ್ ಏನಾಗಿರ್ತದ ಗುಣಿತಾಕ್ಷರಗಳು, ಸಂಯುಕ್ತಾಕ್ಷರದಲ್ಲಿ ಸಜಾತಿಯ ಸಂಯುಕ್ತಾಕ್ಷರ, ವಿಜಾತಿಯ ಸಂಯುಕ್ತಾಕ್ಷರ. ಇಷ್ಟು ಚಾರ್ಟ್ ಮೇಲೆ ಕಂಪಲ್ಸರಿಯಾಗಿ ಒಂದು ಪ್ರಶ್ನೆ ಮಾರ್ಕ್ಸ್ ಏನಾಗ್ತದ ಬರ್ತಾ ಹೋಗ್ತದ. ಸೊ ಹಾಗಾಗಿ ಅದ್ರ ಮೇಲೆ ಜಾಗೃತರಾಗಿ ನೋಡ್ಕೊಂಡಿರ್ಬೇಕ. ವರ್ಣಮಾಲೆಗಳ ಮೇಲೆ ಪ್ರಶ್ನೆ ಕೇಳೋದು ಬಿಟ್ಬಿಟ್ಟನ್ರಿ, ಈಗ ಕೇಳಂಗಿಲ್ರಿ ಆ ಟೈಪ್ ಪ್ರಶ್ನೆಗಳನ್ನ. ಸೊ ಆ ಟೈಪ್ ಪ್ರಶ್ನೆಗಳನ್ನ ಕೇಳೋದು ತೆಗೆದು ತುಂಬಾ ವರ್ಷಗಳೇನಾಗಿದಾವ. ಸೊ ಹಾಗಾಗಿ ಸಜಾತಿಯ ಸಂಯುಕ್ತಾಕ್ಷರಗಳಂದ್ರೆ ಅವು, ವಿಜಾತಿಯ ಸಂಯುಕ್ತಾಕ್ಷರಗಳಂದ್ರೆ ಅವು ಅಂತಂದೇಳಿ ಏನಾಗಿರ್ಬೇಕ ಏನು ಒಂದು ವಿಷಯ ತಿಳ್ಕೊಂಡಿರ್ಬೇಕ. ಇಲ್ಲಿ ನೋಡ್ರಿ ವ್ಯಂಜನ ಏನಾಗಿರ್ತದ ವಿಜಾತಿಯ ಸಂಯುಕ್ತಾಕ್ಷರ ಆಗಿರ್ತದ. ಅದೇ ಜಾತಿಯ ಒತ್ತಕ್ಷರ ಬಂದ್ರೆ ಸಜಾತಿಯ, ಬೇರೆ ಜಾತಿಯ ಒತ್ತಕ್ಷರ ಬಂದ್ರೆ ವಿಜಾತಿಯ. ಇಷ್ಟು ವಿಷಯಗಳೇನಾಗಿರ್ತಾವ ಗುಣಿತಾಕ್ಷರಗಳು, ಸಂಯುಕ್ತಾಕ್ಷರಗಳು. ಮತ್ತು ಸಂಯುಕ್ತಾಕ್ಷರದಲ್ಲಿ ಎರಡು ಪ್ರಕಾರಗಳು, ಒಂದು ಸಜಾತಿಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರ ಮೇಲೆ ಕಾನ್ಸೆಪ್ಟ್ ಬಂದಿರ್ತದೆ. ಇಷ್ಟು ಇಂಪಾರ್ಟೆಂಟ್. ಇದು ಎರಡು ಕಾನ್ಸೆಪ್ಟ್ಗಳು ಮುಗಿದು ಈ ತರಗತಿಯಲ್ಲಿ. ಸರಿ, ಇನ್ನೊಂದು ಉಳಿದೈತಲ್ರಿ, ಏನು ಅಕ್ಷರಗಳ ಅಥವಾ ವರ್ಣಗಳನ್ನ ಉಚ್ಚಾರಣೆಯ ಆಧಾರದ ಮೇಲೆ ನಾವು ಭಾಗಗಳನ್ನ ಮಾಡ್ತಾ ಹೋಗ್ತೀವಿ. ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ರಿ, ನಾನು ಅಳಿಸ್ತಾ ಹೋಗ್ತಾ ಇದ್ದೀನಿ ಬೋರ್ಡ್ ಅನ್ನ.
ಕ್ಲಿಯರಾ? ಓಕೆ. ಅದಾದ ರೀತಿಯಲ್ಲಿ ಅಕ್ಷರಗಳನ್ನ ಉಚ್ಚಾರಣೆಯ ಆಧಾರದ ಮೇಲೆ ವಿಭಾಗವನ್ನು ಮಾಡ್ತಾ ಹೋಗ್ತಾ ಇದ್ದಾರ. ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಕಂಪಲ್ಸರಿಯಾಗಿ ಒಂದು ಪ್ರಶ್ನೆ ಬರ್ತದ. ಈ ಪರೀಕ್ಷೆಯಲ್ಲಿ ಬರ್ಲಿಲ್ಲ ಅಂದ್ರೆ ಇನ್ನೊಂದು ಪರೀಕ್ಷೆಯಲ್ಲಿ ಬರ್ತದ. ಅದು ನಿಮ್ಗೆ ಏನಾಗಿರ್ಬೇಕು, ಮನನದಲ್ಲಿರ್ಬೇಕು. ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದು ಏನಾಗಿರ್ತದ, ಅಕ್ಷರಗಳ ಉಚ್ಚಾರಣೆಯ ಆಧಾರದ ಮೇಲೆ ಅವುಗಳನ್ನ ವಿಭಾಗವನ್ನ ಮಾಡ್ತಾ ಹೋಗ್ತಾ ಇದೀವಿ. ಫಸ್ಟ್ ಚಾರ್ಟ್ ಥ್ರೂ ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ತುಂಬಾ ಕಠಿಣವಾದ ಕಾನ್ಸೆಪ್ಟ್ ಆಗಿರ್ತದೆ. ಅದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೇಕಾ. ನಾನು ಏನು ತುಂಬಾ ಸಾರಿ ಹೇಳ್ತಾ ಇದ್ದೀನಿ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷು ಮತ್ತು ಸಾಮಾನ್ಯ ಕಂಪ್ಯೂಟರ್ ಫಿಕ್ಸ್ಡ್ ಡೆಪಾಸಿಟ್ ಆಫ್ ಯುವರ್ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತಾರೆ. ನಿಮ್ಮ ಅಕೌಂಟಿನಲ್ಲಿ ಇಟ್ಟಿರ್ತಕ್ಕಂಥ ಏನು ನಿಖರವಾದ ಹಣ ಅಂತಂದು ಹೇಳ್ತದೆ. ಯಾಕಂದ್ರೆ ಇಂತಿಷ್ಟ ಸಬ್ಜೆಕ್ಟ್ ಇರ್ತದೆ, ಅದ್ರ ಮೇಲೇನೆ ಪ್ರಶ್ನೆ ಕೇಳ್ಬೇಕು. ಗಣಕಯಂತ್ರದಲ್ಲಿ ಯಾರು ಕಂಡಿಡಿದ್ರಂದ್ರೆ ಅದನ್ನ ಪ್ರಶ್ನೆ ಕೇಳಿರ್ತಾರ. ಮುಂದೆ ಅದ ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ಈ ಸಪೋಸ್ ಹಲ್ಮಿಡಿ ಶಾಸನದ ಕಾಲಾವಧಿ ಅಂತಂದೇಳಿ 2015ರಲ್ಲಿ ಪ್ರಶ್ನೆ ಕೇಳಿದ್ರು, 2026ರಲ್ಲಿ ಅದನ್ನ ಕೇಳ್ತಾ ಹೋಗ್ತಾ ಇದ್ದಾನೆ. ಹಲ್ಮಿಡಿ ಶಾಸನದ ಕಾಲಾವಧಿ ಸ್ವಲ್ಪ ಚೇಂಜ್ ಮಾಡ್ತಾನೆ. ಅದರಲ್ಲಿರ್ತಕ್ಕಂಥ ಕನ್ನಡದ ಪದಗಳು ಯಾವುವು, ಯಾವ ಭಾಷೆಯಲ್ಲಿ ರಚನೆ ಆಯಿತು, ಯಾವ ರಾಜರ ಕಾಲದಲ್ಲಿ. ಸೊ ಇಂತಿಷ್ಟ ಸಬ್ಜೆಕ್ಟ್ ಅನ್ನು ನೀವು ಓದ್ಕೊಂಡ್ಬಿಟ್ರೆ ಏನಾಗ್ತದ, ಸ್ಕೋರ್ ಆಗ್ತದ. ಈ GK ಸಬ್ಜೆಕ್ಟ್ ಜೊತೆ ಜಾಸ್ತಿ ಸ್ಟ್ರಗಲ್ ಮಾಡೋದಕ್ಕಿಂತ ಕಮ್ಯುನಿಕೇಶನ್ ಪೇಪರ್ ಮೇಲೆ ಸ್ಟ್ರಗಲ್ ಮಾಡಿದ್ರೆ ಏನಾಗ್ತದ, ನಿಮಗೆ ಏನು ಜಾಬ್ ಅನ್ನು ತೆಗೆದುಕೊಳ್ಳಕ್ಕೆ ಏನಾಗಿರ್ತದ, ಏನೋ ಒಂದು ಪ್ಲಸ್ ಪಾಯಿಂಟ್ ಆಗಿರ್ತದೆ ಎಂಬ ಮಾತಿನಂತೆ. ಈಗ ಟೋಟಲ್ ಏನು ಚಾರ್ಟ್ ವೈಸ್ ಬರಿತಾ ಹೋಗ್ತಾ ಇದ್ದೀನಿ, ಬರ್ಕೊಂಡ್ಬಿಡ್ರಿ ನೀವು. ಒಂದನೆಯದು ಕಂಠಕ್ಷರಗಳು. ಅದಾದ ನಂತರದಲ್ಲಿ ಎರಡನೆಯದ್ದು ತಾಲವ್ಯಗಳು ಅಂದ್ರೆ ತಾಲವ್ಯಾಕ್ಷರಗಳಂತ ಅರ್ಥ ಮಾಡ್ಕೋಬೇಕಾ. ಕಂಠಾಕ್ಷರಗಳು, ತಾಲವ್ಯಗಳು. ಮೂರನೆಯದ್ದು ಮೂರ್ಧನ್ಯ. ಈ ಟೈಪ್ ಆಗಿ ಏನ್ ಮಾಡ್ಕೋಬೇಕು, ಮೂರ್ಧನ್ಯಗಳು ಆ ವಿಷಯವನ್ನ ಮನನದಲ್ಲಿ ಇಟ್ಕೋಬೇಕ. ಮೂರ್ಧನ್ಯಗಳು. ನಾಲ್ಕನೇ ಅಕ್ಷರ ಏನಾಗಿರ್ತದ, ದಂತ್ಯಗಳು ಅಥವಾ ದಂತ್ಯಕ್ಷರಗಳು ಅಂತಂದೇಳಿ ನೋಡ್ತಾ ಹೋಗ್ತಾ ಇದೀವಿ. ಐದನೇ ಅಕ್ಷರಗಳು ಏನಾಗ್ತಾವ, ಓಷ್ಠಗಳು. ಐದನೇ ಅಕ್ಷರ ಏನಾಗ್ತದ, ಓಷ್ಠಗಳು. ಆರನೇ ಅಕ್ಷರ ಏನಾಗ್ತದ, ನಾಸಿಕಾಕ್ಷರಗಳು ಅಥವಾ ನಾಸಿಕಗಳು. ಏನು ನಾಸಿಕಗಳು ಅಂತಂದೇಳಿ ಕರಿತಾ ಹೋಗ್ತಾ ಇದೀವಿ. ಏನು ಏಳನೇದು ಏನಾಗ್ತದ, ಏಳನೇ ಅಕ್ಷರಗಳು ಕಂಠ ತಾಲವ್ಯಗಳು. ಏಳನೇ ಅಕ್ಷರ ಕಂಠ ತಾಲವ್ಯಗಳು. ಅದೇ ಆದ ರೀತಿಯಲ್ಲಿ ಎಂಟನೇ ಅಕ್ಷರ ಕಂಠೋಷ್ಠಗಳು. ಇವೆರಡನ್ನು ಕೇಳಿದನ್ರಿ ಪ್ರಶ್ನೆನ. ಒಂಬತ್ತನೇ ಅಕ್ಷರ ದಂತ್ಯೋಷ್ಠ. ಇಷ್ಟು ಫಸ್ಟ್ ನೆನಪಿರ್ಬೇಕು. ಇವು ನೆನಪಿತ್ತಂದ್ರೆ ಯಾವ್ಯಾವ ಅಕ್ಷರನ ಎಲ್ಲೆಲ್ಲಿ ಡಿವಿಡೇಷನ್ ಮಾಡ್ಬೇಕಂತ ಹೋಗ್ತಾ ಇದಾವ. ಪದೇ ನಿಮ್ದು ಎಲ್ಲಾದ್ರೂ ಕನ್ನಡದಲ್ಲಿ ಒಂದು ಮಾರ್ಕ್ಸ್ ಹೋಗಿತ್ತು ಅಂದ್ರೆ ಇಲ್ಲೇ ಹೋಗ್ತದ. ಅದನ್ನ ಕ್ಲಿಯರ್ ಅಲ್ಲಿ ನೆನ್ಪಿಟ್ಕೊಂಡಿರ್ಬೇಕು. ಇದನ್ನ ನಾನು ಪದೇ ಹೇಳ್ತಾ ಇದ್ದೀನಿ. ಕಂಠಾಕ್ಷರಗಳು, ತಾಲವ್ಯಗಳು, ಮೂರ್ಧನ್ಯಗಳು, ದಂತ್ಯಕ್ಷರಗಳು, ಓಷ್ಠಗಳು, ನಾಸಿಕಗಳು, ಕಂಠ ತಾಲವ್ಯಗಳು, ಕಂಠೋಷ್ಠಗಳು, ದಂತ್ಯೋಷ್ಠಗಳು. ಇಲ್ಲಿ ಏನ್ ಮಾಡ್ಬಿಡೋಣ, ಏನು ಚಾರ್ಟ್ ಅನ್ನ ಮಾಡಿಬಿಡೋಣ. ಅದು ಒಂದು ನಿಮಗೆ ಏನಾಗಿರ್ತದ, ನೆನಪಲ್ಲಿ ಬಿಡ್ತದೆ. ಚಾರ್ಟ್ ಅನ್ನ ಮಾಡಿ ಏನ್ ಮಾಡೋಣ, ಏನು ಮೊದಲನೇ ಚಾರ್ಟಿನಲ್ಲಿ ಏನ್ ಕೊಡ್ತಾ ಹೋಗೋಣ. ಮೊದಲನೇ ಚಾರ್ಟಿನಲ್ಲಿ ಏನು ವರ್ಗೀಯ ವ್ಯಂಜನಗಳು ಯಾವ ಬರ್ತಾ ಹೋಗ್ತಾವ. ವರ್ಗೀಯ ವ್ಯಂಜನಗಳು ಸ್ವಲ್ಪ ಮೇಲೆ ಬರೋಣ. ಏನ ವರ್ಗೀಯ ವ್ಯಂಜನಗಳು ಅಂದ್ರೆ ವರ್ಗೀಯ ವ್ಯಂಜನಗಳು ಇದರಲ್ಲಿ ಯಾವ್ಯಾವ ಬರ್ತಾವ ಅಂತ ನೋಡ್ತಾ ಹೋಗೋಣ. ಈ ಟೈಪ್ ಚಾರ್ಟ್ ಆಗಿ ನಿಮ್ ನೆನಪು ಓದ್ಕೊಂಡ್ಬಿಟ್ರೆ ಏನಾಗಿರ್ತದ, ಅಲ್ಲಿ ಯಾವುದೇ ರೀತಿ ತಪ್ಪಾಗಕ್ಕೆ ಸಾಧ್ಯ ಇಲ್ಲ. ಕಂಠಾಕ್ಷರಗಳು ವರ್ಗೀಯ ವ್ಯಂಜನಗಳು 25 ಅದಾವ. ಇಲ್ಲಿ 3 ಚಾರ್ಟ್ ಅನ್ನ ಮಾಡ್ತಾ ಹೋಗ್ತೀನಿ ನಾನು. ಏನ್ ಕ್ಲಿಯರಾ? 3 ಚಾರ್ಟ್ ಅನ್ನ ಮಾಡ್ತಾ ಹೋಗ್ತೀನಿ. ಒಂದು ವರ್ಗೀಯ ವ್ಯಂಜನಗಳು, ಇನ್ನೊಂದು ಅವರ್ಗೀಯ ವ್ಯಂಜನಗಳು. ಅದಾದ ನಂತರದಲ್ಲಿ ಏನಾಗಿರ್ತದ, ಸ್ವರಗಳು. ಈ ರೀತಿಯಾಗಿ ಯಾವ ಅಕ್ಷರಗಳನ್ನ ಟೋಟಲ್ ಎಲ್ಲೆಲ್ಲಿ ಸೇರಿಸ್ತೀವಿ ಅಂತ ಹೇಳಿ ಕ್ಲಾರಿಫಿಕೇಶನ್ ಇದ್ದತ್ನಾಗ ಏನಾಗ್ತದ,
ವಿಷಯ ನಿಖರವಾಗಿ ಮನನದಲ್ಲಿ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸರ್ ವರ್ಗೀಯ ವ್ಯಂಜನಗಳು 25 ಅಂತಂದು ಹೇಳಿದೀನಿ. ಆ 25ರಲ್ಲಿ ಖ ಇಂದ ಏನು ಯವರೆಗೆ ಫಸ್ಟ್ ಏನಾಗಿರ್ತಾವ ಕಂಠಾಕ್ಷರಗಳಾಗಿರ್ತಾವ. ಅದಾದ ನಂತರದಲ್ಲಿ ತಾಲವ್ಯಗಳು ಖ ಆಗಿಂದ ಏನ್ ಬರ್ತದ ಚ ಬರ್ತದ. ಚ ಇಂದ ಯವರೆಗೆ ಏನಾಗಿರ್ತದ ತಾಲವ್ಯಗಳಾಗಿರ್ತಾವ. ಕ ಚ ಟ ಟದಿಂದ ಏನಾಗಿರ್ತದ ನ ವರೆಗೆ ಅಕ್ಷರಗಳು ಏನಾಗಿರ್ತಾವ ಏನು ಮೂರ್ಧನ್ಯಗಳಾಗಿರ್ತಾವ. ಕ ಚ ಟ ತ ದಂತೆ ಅಂದ್ರ ತ ತ ದ ದನ್ನ ಅಕ್ಷರಗಳೇನಾಗಿರ್ತಾವ ದಂತೆ ಆಗಿರ್ತಾವ. ತ ಆಗಿಂದ ಬರ್ತಕ್ಕಂಥ ಯಾವಾದ್ರಿ ಓಷ್ಟಗಳು ಪಾಲಿಂದ ಮಾವರೆಗೆ ಏನಾಗಿರ್ತಾವ ಓಷ್ಟಗಳಾಗಿರ್ತಾವ. ಸರಿ, ಇಲ್ಲಿ ನಾಸಿಕೆಗಳಂತಂದು ಹೇಳಿದಾರಲ್ರಿ, ಅವು ಯಾವ್ರಿ ಅಂತಂದ್ರ ಇಲ್ಲಿ 5 ನಾಸಿಕೆಗಳು ಬರ್ತಾವ. ಯ ಯ ಏನು ನ ಯ ಯ ನ ನ ಮ ಈ 5 ಅಕ್ಷರಗಳನ್ನ ನಾವೇನಂತ ಕರಿತಾ ಇದ್ದೀವಿ ನಾಸಿಕ ಅಕ್ಷರಗಳಂತಂದು ಹೇಳಿ ಕರಿತಾ ಹೋಗ್ತಾ ಇದೀವಿ. ಸರ್, ಇಲ್ಲಿ ಕಂಠ ತಾಲವ್ಯಗಳು ಅಂತಂದು ಹೇಳಿ ಬರೆದಿದ್ರಿ ಯಾವ್ರಿ ಅಂತಂದ್ರೆ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದ 3ನೇ ಪ್ರಶ್ನೆ ಎ ಎ ಐ ಎಂಬ ಅಕ್ಷರಗಳನ್ನು ನಾವೆಲ್ಲಿ ಸೇರಿದೀವಿ ಅಂದ್ರೆ ಕಂಠ ತಾಲವ್ಯಗಳಲ್ಲಿ ಸೇರಿಸ್ತಾ ಇದೀವಿ. ಸರ್, ಇಲ್ಲಿ ಕಂಠೋಷ್ಟಗಳಂತಂದು ಹೇಳಿ ಕೇಳಿದಿರಿ ಏನ್ರಿ ಅಂದ್ರೆ ಓ ಓ ಔ ಎಂಬ ಅಕ್ಷರಗಳನ್ನ ನಾವೇನಂತ ಕರಿತೀವಿ ಕಂಠೋಷ್ಟಗಳಂತಂದೇಳಿ ಸೇರಿಸ್ತಾ ಇದೀವಿ. ಸರಿ, ಇಲ್ಲಿ ದಂತೋಷ್ಟ ಅಂತಂದು ಹೇಳಿದಿರಲ್ರಿ, ಇದು ಏನಂತಂದ್ರ ಕೇವಲ ವ ಎಂಬ ಅಕ್ಷರವನ್ನು ನಾವು ದಂತೋಷ್ಟ ಅಂತ ಹೇಳಿ ಕರಿತಾ ಇದೀವಿ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ನೇಮಕಾತಿಯಲ್ಲಿ ಏನ್ ಮಾಡಿದ ಓ ಎಂಬುದು ಯಾವುದಂತ ಕೇಳಿದ್ದ ದಂತೋಷ್ಟ ಅಂತ ಕೇಳಿದ್ದ. ಅದರಿಂದ ನಡೆದಿರ್ತಕ್ಕಂಥ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬೋರ್ಡ್ನವ್ರು ನಡೆಸಿರ್ತಕ್ಕಂಥ 2 ಪರೀಕ್ಷಾ ಪತ್ರಿಕೆಗಳಲ್ಲಿ ಎ ಐ ಕೇಳಿದ್ದ, ಓ ಔ ಕೇಳಿದ್ದ. ಎ ಐ ಕಂಠ ತಾಲವ್ಯಗಳು, ಓ ಔ ಕಂಠೋಷ್ಟಗಳು, ಓ ಎಂಬುದು ದಂತೋಷ್ಟ ಆಗ್ತದ. ಇದು ವರ್ಗೀಯ ವ್ಯಂಜನಗಳಾಯ್ತ್ರಿ. ಅದಾದ ನಂತರದಲ್ಲಿ ಅವರ್ಗೀಯ ವ್ಯಂಜನಗಳು ಏನು 9 ಇದಾವಲ್ಲ, ಅವರ್ಗೀಯ ವ್ಯಂಜನಗಳು ಎಲ್ಲೆಲ್ಲಿ ಸೇರ್ಕೊಂತಾವ ಏನ್ ಮಾಡ್ಬೇಕಾಗ್ತದ ನೋಡ್ಬೇಕಾಗ್ತದ. ಇಲ್ಲಿ ಅ ಎಂಬ ಅಕ್ಷರ ಏನಾಗಿರ್ತದ ಕಂಠಾಕ್ಷರಗಳಲ್ಲಿ ಸೇರ್ತದ. ಅದಾದ ನಂತರದಲ್ಲಿ ನಾವೇನು ವಿಸರ್ಗ ಅಂತ ಹೇಳಿ ಕರಿತೀವಿ ನೋಡ, ಅಮ್ಮ ಅಹ ಅಂತಂದು ಹೇಳಿ ಕರಿತೀವಲ್ಲ, ಅದು ಏನಾಗಿರ್ತದ ಕಂಠಾಕ್ಷರಗಳಲ್ಲಿ ಆಗಿರ್ತದ. ಇಲ್ಲಿ ಬ್ರಾಕೆಟ್ನಾಗ ಬೇಕಾದ್ರೆ ಇದನ್ನ ಬರೆದು ಬಿಡ್ತೀವಿ ನೋಡ್ರಿ. ಅಹ ಎಂಬ ಅಕ್ಷರ ಏನಾಗಿರ್ತದ ಕಂಠಾಕ್ಷರಗಳಲ್ಲಿ ಬಂದು ಸೇರ್ಕೊಳ್ತಾ ಹೋಗ್ತದ. ಸೊ ಅದಾದ ನಂತರದಲ್ಲಿ ಏನ್ ಬರ್ತದ ಇಲ್ಲಿ ಮೂರ್ಧನ್ಯಗಳಂತಂದು ಹೇಳಿದೆ ಅಲ್ರಿ. ಮೂರ್ಧನ್ಯದಲ್ಲಿ ಏನ್ ಬರ್ತದ ರ ರ ಮತ್ತು ಇನ್ನೊಂದು ಏನ್ ಬರ್ತದ ಶ. ರ ಮತ್ತು ಏನು ಷಣ್ಮುಖ ಶ ಏನಾಗ್ತದ ಮೂರ್ಧನ್ಯದಲ್ಲಿ ಬಂದು ಸೇರ್ತಾ ಹೋಗ್ತದ. ಅದಾದ ನಂತರದಲ್ಲಿ ಇಲ್ಲಿ ದಂತಾಕ್ಷರಗಳು ಏನಂತ ನೋಡ್ರಿ, ಇಲ್ಲಿ ಲ ಮತ್ತು ಏನಾಗ್ತದ ಸರಸ್ವತಿ ಸ ಬಂದ್ ಏನಾಗ್ತದ ಸೇರ್ಕೊಳ್ತಾ ಹೋಗ್ತದ. ಇಲ್ಲಿ ಏನು ಇಲ್ಲಿ ತಾಲವ್ಯದಲ್ಲಿ ಏನ್ ಬರ್ತಾ ಹೋಗ್ತಾವ ಎ ಮತ್ತು ಶಂಕರ ಶ. ಎ ಮತ್ತು ಏನಾಗ್ತದ ಶಂಕರ ಶಗಳು ತಾಲವ್ಯದಲ್ಲಿ ಬಂದು ಹೋಗ್ತಾ ಇದಾವ. ಯ ರ ಲ ವ ಶ ಸ ಸ ಹ ಎಂಬ ಅಕ್ಷರಗಳು ಏನಾಗ್ತಾವ ಇಲ್ಲಿ ಸೇರ್ತಾ ಹೋಗ್ತಾವ. ಅದೇ ರೀತಿಯಾಗಿ ಳ ಎಲ್ಲಿ ಬಂದು ಸೇರ್ಕೊಂಡಿರ್ತಾವ ಸರ್ ಅಂತಂದ್ರ ಓಷ್ಟೆಗಳಲ್ರಿ ಮೂರ್ಧನ್ಯಗಳು. ಮೂರ್ಧನ್ಯದಲ್ಲಿ ಏನ್ ಬಂದು ಸೇರ್ಕೊಂತದ ಳ ಎಂಬ ಅಕ್ಷರ ಏನಾಗ್ತದ ಸೇರ್ಕೊಳ್ತದ. ಮತ್ತು ಕ್ಷ ಮತ್ತು ಜ್ಞಾನ ಏನ್ ಮಾಡಂಗಿಲ್ರಿ ಇಲ್ಲಿ ಸೇರಿಸ್ಲಿಕ್ಕೆ ಬರಂಗಿಲ್ಲ. ಯ ರ ಲ ವ ಶ ಸ ಶ ಹ ಳ ಎಂಬ ಟೋಟಲ್ 9 ಅಕ್ಷರಗಳನ್ನ ಏನ್ ಮಾಡ್ತಾ ಹೋಗ್ತೇವೆ ಅವರ್ಗೀಯ ವ್ಯಂಜನಗಳನ್ನ ಉಚ್ಚಾರಣೆ ಆಧಾರದ ಮೇಲೆ ಜೋಡಿಸ್ತಾ ಹೋಗ್ತಾ ಇದೀವಿ. ಸರ, ಇದು ಕರೆಕ್ಟ್ ಆಯ್ತ್ರಿ. ಅದಾದ ನಂತರದಲ್ಲಿ ಏನ್ ಬರ್ತದ ಏನು ಸ್ವರಗಳಂತಂದೇಳಿ ಬರ್ತಾ ಇದಾವ. ಸ್ವರಗಳಲ್ಲಿ 13 ಸ್ವರಗಳಿದಾವ್ರಿ. ಏನು ಹ್ರಸ್ವ ಸ್ವರಗಳು ಮತ್ತು ದೀರ್ಘ ಸ್ವರಗಳು. ಸೊ ಹಾಗಾದ್ರೆ ಕಂಠಾಕ್ಷರಗಳಲ್ಲಿ ಯಾವ್ಯಾವ ಸ್ವರ ಸೇರ್ಕೊಂತವ್ರಿ ಅಂತಂದ್ರ ಅ ಮತ್ತು ಆ ಎಂಬ ಸ್ವರಗಳು ಏನಾಗ್ತಾವ ಕಂಠದಲ್ಲಿ ಸೇರ್ಕೊಳ್ತಾ ಹೋಗ್ತಾವ. ಅದೇ ರೀತಿಯಾಗಿ ತಾಲವ್ಯದಲ್ಲಿ ಈ ಮತ್ತು ಈ ಎಂಬ ಸ್ವರಗಳು ಏನ್ ಮಾಡ್ತಾವ ಸೇರ್ತಾ ಹೋಗ್ತಾ ಇದಾವ. ಅದಾದ ರೀತಿಯಲ್ಲಿ ಮೂರ್ಧನ್ಯದಲ್ಲಿ ಏನಾಗ್ತಾವ ರು ಮತ್ತು ರು ಎಂಬ ಅಕ್ಷರಗಳ ಸ್ವರಗಳು ಏನ್ ಮಾಡ್ತಾವ ಸೇರ್ತಾ ಹೋಗ್ತಾ ಇದಾವ. ಅದಾದ ನಂತರದಲ್ಲಿ ಓಷ್ಟ್ಯದಲ್ಲಿ ಏನ್ ಬರ್ತಾವ, ಈ ಓಷ್ಟ್ಯದಲ್ಲಿ ಏನು ಉ ಎಂಬ ಅಕ್ಷರಗಳು ಏನ್ ಮಾಡ್ತಾ ಹೋಗ್ತಾವ ಸೇರ್ತಾ ಹೋಗ್ತಾವ. ಓಷ್ಟ್ಯದಲ್ಲಿ ಉ
ಉ ಎಂಬ ಅಕ್ಷರಗಳು ಏನ್ ಮಾಡ್ತಾವ ಸೇರ್ತಾ ಹೋಗ್ತಾ ಇದಾವ. ಇಲ್ಲಿ ಏನು ಆಹಾ ಸೇರ್ಕೊಂಡಿದೆ, ಅದಾದ ರೀತಿಯಲ್ಲಿ ಅಮ್ಮ 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 ಇದೇನಾಗ್ತದೆ, ಇದು ಯಾವ್ದಲ್ಲಿ ಸೇರಿಸಿಲ್ಲ ನೋಡ್ರಿ. ಅ ಆ ಈ ಅ ಆ ಕಂಠಾಕ್ಷರಗಳು, ಈ ತಾಲವ್ಯಗಳು, ಏನು ಉ ಓಷ್ಠೆಗಳು, ಅದೇ ರೀತಿ ರು ಮೂರ್ಧನೆಗಳಲ್ಲಿ ಬಂದು ಸೇರ್ಕೊಳ್ತದ. ಎ ಐ ಕಂಠ ತಾಲವ್ಯಗಳು, ಓ ಔ ಕಂಠೋಷ್ಠಗಳು. ಈ ರೀತಿಯಾದ ಚಾರ್ಟ್ ನಿಮ್ಮ ಮನನದಲ್ಲಿ ಇತ್ತಂದ್ರ ಪರೀಕ್ಷೆಯ ಸಂದರ್ಭದಲ್ಲಿ ನಿಮ್ಗೆ 1 ಮಾರ್ಕ್ಸ್ ಏನಾಗ್ತದ ಕಂಪಲ್ಸರಿಯಾಗಿ ಬರ್ತಾ ಹೋಗ್ತದ. ಸರ್ ಈ ತರ ಯಾಕೆ ಡಿವೈಡೇಷನ್ ಮಾಡಿದ್ರಿಂದ ಆ ಅಕ್ಷರಗಳು ಹುಟ್ಟುವ ಮೂಲ ಸ್ಥಾನ ಎಲ್ಲೈತೆ ಅನ್ನೋದ್ರಿಂದ ಇವುಗಳ ಧ್ವನ್ಯಾಂಗಗಳಂತ ಹೇಳಿ ಕರಿತಾ ಇದೀವಿ ನಾವು. ಕ್ಲಿಯರ್? ಧ್ವನ್ಯಾಂಗಗಳು ಧ್ವನಿ ಅಂಗ, ಯಾವ ಧ್ವನಿ ಯಾವ ಅಂಗದಿಂದ, ಮಾನವನ ಯಾವ ಅಂಗದಿಂದ ಯಾವ ಧ್ವನಿ ಬರ್ತದ ಎಂಬ ಒಂದು ಆಧಾರದ ಮೇಲೆ ಅಕ್ಷರಗಳನ್ನ ನಾವೇನ್ ಮಾಡ್ತಾ ಇದೀವಿ, ಡಿವೈಡೇಷನ್ ಅನ್ನ ಮಾಡ್ತಾ ಹೋಗ್ತಾ ಇದೀವಿ. ಈ ಚಾರ್ಟ್ ಏನಾಗ್ತದ ತುಂಬಾ ಇಂಪಾರ್ಟೆಂಟ್ ಆಗ್ತದ. ಇಲ್ಲಿವರೆಗೆ ಈ ಟೈಪ್ ಆಗಿ ಚಾರ್ಟ್ಗಳು ಯಾವುದೇ ಆನ್ಲೈನ್ ಕ್ಲಾಸ್ ಅಲ್ಲಿ ಸಿಕ್ಕಿಲ್ಲ ಅಂತಂದೇಳಿ ನಾನು ಏನ್ ಮಾಡ್ತಾ ಇದ್ದೀನಿ, ಬಯಸ್ತಾ ಇದ್ದೀನಿ, ಅನ್ಕೊಳ್ತಾ ಇದ್ದೀನಿ. ಸಿಕ್ಕಿದ್ರೆ ಏನಾಗಿರ್ತದ, ಒಳ್ಳೆ ಒಂದು ಉದ್ದೇಶ ಆಗಿರ್ತದೆ. ಕ್ಲಿಯರ್? ಈ ರೀತಿಯಾಗಿ ನಾವೆಷ್ಟೇ ಏನು ಧನುರ್ಧಾರಿಯಾದ ಅರ್ಜುನನಾಗಿ ಇದ್ದಕ್ಕೆ ಹೊಂಟ್ರು ಕೂಡ ಅಲ್ಲಿ ವಿಧಿ ಎಂಬುದು ಏನ್ ಮಾಡಿರ್ತದ, ನಮ್ಮನ್ನು ಕಟ್ಟಿ ಹಾಕ್ಬಿಡ್ತದ. ಕ್ಲಿಯರ್? ನಮ್ಗೆ ಗೊತ್ತಾಯ್ತು ಬಿಡ್ರಿ ಅಂತಂದೇಳಿ ನಾವು ಹೋಗಿರ್ತೀವಿ. ಆದ್ರ ಇಷ್ಟು ನಿಖರವಾಗಿ ಚಾರ್ಟ್ ಅನ್ನ ನೀವು ತಿಳಿದುಕೊಂಡಾಗ ಮಾತ್ರ ಏನಾಗ್ತದ, ಪರೀಕ್ಷೆಯಲ್ಲಿ 1 ಅಂಕ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗ್ತದ. ಇನ್ನೇನು ಹೇಳ್ತೀನಿ, ಕಂಠಾಕ್ಷರಗಳಂದ್ರೆ ಏನಂದ್ರ ನಮ್ಮ ಕಂಠದಿಂದ, ಕಂಠದ ಘೋರ ಅಂತಂದೇಳಿ ಕರಿತೀವಿ ನಾವು, ಇಲ್ಲಿ ಗಹರ ಅಂತಂದೇಳಿ ಕರಿತೀವಿ. ಈ ಗಹರದಿಂದ ಹುಟ್ಟತಕ್ಕಂಥ ಅಕ್ಷರಗಳಿಗೆ ಕಂಠಾಕ್ಷರಗಳಂತಂದೇಳಿ ಕರಿತಾ ಇದೀವಿ. ಅದೇ ರೀತಿಯಾಗಿ ಏನು ತಾಲವ್ಯಗಳಂತಂದೇಳಿ ಕರಿತಾ ಇದ್ವಿ. ದವಡೆಯ ಏನು ತಾಲವ್ಯಗಳಂತಂದ್ರ ಇಲ್ಲೇನು ನಮ್ಮ ನಾಲಿಗೆ ಮೇಲ್ಭಾಗದಲ್ಲಿರ್ತಕ್ಕಂಥ ಏನ ಅಂಗಳ ಏನಿದೆ ನೋಡ್ರಿ, ಅದಕ್ಕೆ ನಮ್ಮ ನಾಲಿಗೆ ಏನಾಗ್ತದ ಚ ನೋಡ್ರಿ, ಚ ಜ ಜ ಯ ಎಂಬ ಅಕ್ಷರಗಳು ಏನಾಗ್ತಾವ, ತಾಲವ್ಯಗಳಾಗ್ತಾವ. ಅದೇ ರೀತಿಯಾಗಿ ಮೂರ್ಧನ್ಯಗಳು ಅಂತಂದೇಳಿ ಟ ಡ ಡಣ್ಣ ನಮ್ಮ ನಾಲಿಗೆ ಭಾಗ ಸುರುಳಿ ಸುತ್ತಕೊಂಡು ಏನಾಗ್ತದ, ಮೇಲಿನ ಭಾಗಕ್ಕೆ ಟಚ್ ಆಗ್ತದ. ಅಂತ ಅಕ್ಷರಗಳನ್ನ ನಾವೇನಂತ ಕರಿತೀವಿ, ಮೂರ್ಧನ್ಯಗಳಂತ ಕರಿತೀವಿ. ದವಡೆಯ ಸಹಾಯದಿಂದ ಉತ್ಪಾದನೆ ಆಗಿರ್ತಕ್ಕಂಥ ಅಕ್ಷರಗಳಿಗೆ ನಾವೇನಂತ ಕರಿತಾ ಇದೀವಿ, ದಂತ್ಯಾಕ್ಷರಗಳಂತ ಕರಿತಾ ಇದೀವಿ. ತುಟಿಗಳ ಸಹಾಯದಿಂದ ಉಚ್ಚಾರಣೆ ಮಾಡಲು ಬರ್ತಕ್ಕಂಥ ಅಕ್ಷರಗಳಿಗೆ ನಾವೇನಂತ ಕರಿತಾ ಇದೀವಿ ಅಂದ್ರ ಓಷ್ಠೆಗಳಂತ ಕರಿತಾ ಇದೀವಿ. ಅದೇ ರೀತಿಯಾಗಿ ಕಂಠದಿಂದ ಪ್ಲಸ್ ಏನು ತಾಲವ್ಯದಿಂದ ಎರಡೂ ಅಂಗಗಳನ್ನು ಉಪಯೋಗಿಸಿಕೊಂಡು ಹುಟ್ಟತಕ್ಕಂಥ ಅಕ್ಷರಗಳಿಗೆ ಕಂಠ ತಾಲವ್ಯಗಳಂತ ಕರಿತಾ ಇದೀವಿ. ಎ ಐ ಎಂಬ ಅಕ್ಷರಗಳೇ ಆಗಿರ್ತಾವ. ಕಂಠೋಷ್ಠೆಗಳಂತಂದ್ರ ಓ ಔ ಕಂಠ ಮತ್ತು ತುಟಿಯ ಸಹಾಯದಿಂದ ಹುಟ್ಟಿರ್ತಕ್ಕಂಥ ಅಕ್ಷರಗಳನ್ನ ಕಂಠೋಷ್ಠಗಳಂತ ಕರಿತೀವಿ. ದಂತೋಷ್ಠ ಏನು ದವಡೆಯ ಸಹಾಯದಿಂದ ಪ್ಲಸ್ ತುಟಿಯ ಸಹಾಯದಿಂದ ವ ಈ ರೀತಿಯಾಗಿ ಹುಟ್ಟತಕ್ಕಂಥ ಅಕ್ಷರಗಳಿಗೆ ನಾವೇನಂತ ಕರಿತೀವಿ, ದಂತೋಷ್ಠ ಅಂತ ಕರಿತೀವಿ. ಆ ಕಂಠಾಕ್ಷರಗಳು, ಈ ತಾಲವ್ಯಗಳು, ರು ಮೂರ್ಧನ್ಯಗಳು, ಉ ಓಷ್ಠಗಳಾಗ್ತಾವ. ಇಲ್ಲಿ ಇಂಪಾರ್ಟೆಂಟ್ ಆಗ್ತದ, ಯ ಎಂಬ ಅಕ್ಷರ ತಾಲವ್ಯದಲ್ಲಿ ಬರ್ತದ, ರ ಎಂಬ ಅಕ್ಷರ ಮೂರ್ಧನ್ಯದಲ್ಲಿ ಬರ್ತದ, ಲ ಎಂಬ ಅಕ್ಷರ ದಂತ್ಯದಲ್ಲಿ ಬರ್ತದ, ಯ ರ ಲ ವ ಎಂಬ ಅಕ್ಷರ ದಂತೋಷ್ಠದಲ್ಲಿ ಬರ್ತದ. ಅದೇ ರೀತಿಯಾಗಿ ಶ ಎಂಬ ಅಕ್ಷರ ತಾಲವ್ಯದಲ್ಲಿ ಬರ್ತದ, ಏನು ಶ ಎಂಬ ಅಕ್ಷರ ಮೂರ್ಧನ್ಯದಲ್ಲಿ ಬರ್ತದ. ಸರಸ್ವತಿ ಸ ಎಂಬ ಅಕ್ಷರ ದಂತಾಕ್ಷರದಲ್ಲಿ ಬರ್ತದ. ಏನು ಯ ರ ಲ ವ ಶ ಸ ಹ ಎಂಬ ಅಕ್ಷರ ಕಂಠಾಕ್ಷರದಲ್ಲಿ ಬರ್ತದ. ಳ ಎಂಬ ಅಕ್ಷರ ಏನಾಗಿರ್ತದ, ವಾಪಸ್ಸು ಮೂರ್ಧನ್ಯದಲ್ಲಿ ಬರ್ತದ. ಈ ರೀತಿಯಾದ ಅಕ್ಷರಗಳ ವಿಭಜನೆ ತಿಳಿದುಕೊಂಡಾಗ ಮಾತ್ರ ಏನಾಗ್ತದ, ಒಂದು ವಿಷಯದಲ್ಲಿ ನಿಖರತೆಯನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಆಗ್ತದ. ಅಂತ ನಿಖರತೆ ಇದ್ದತ್ನಾಗ ಮಾತ್ರ ಒಂದು ಸರ್ಕಾರಿ ನೌಕರಿಯನ್ನ ಅಥವಾ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಎಂಬ ನುಡಿ ನಮನದೊಂದಿಗೆ ಇಂದಿನ ಆನ್ಲೈನ್ ಸೆಷನ್ ಅನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದ ಬೆಸ್ಟ್.